ಆತ್ಮೀಯ ವೀಕ್ಷಕ ಬಂಧುಗಳೇ, PK ಡಿಜಿಟಲ್ ನ್ಯೂಸ್ ಚಾನೆಲ್ ದ್ವಾರ ನಮ್ಮ ಇಂದಿನ ಶೈಕ್ಷಣಿಕ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಶಿಕ್ಷಕ ದಿನಾಚರಣೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ನೆನಪಿನಲ್ಲಿ ಆಚರಿಸ್ತಾ ಇದ್ದೀವಿ. ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹ್ಯಾಪಿ ಬರ್ತ್ಡೇ ಅಂತ ಮಾಡ್ತೀವಿ, ಪ್ರತಿಯೊಬ್ಬರ ಜೀವನದಲ್ಲಿ ಅದಾಗತ್ತೆ. ಹಾಗೆ ಹ್ಯಾಪಿ ಟೀಚರ್ಸ್ ಡೇ ಅಂತ ಕೂಡ ಮಾಡ್ತೀವಿ. ಹೀಗೆ ನಮ್ಮಲ್ಲಿ ಕೂಡ ಅನೇಕ ದಿನಾಚರಣೆ ಮಾಡ್ತಾಯಿದ್ದೀವಿ. ಮೊದಲಾಗಿ ನಾವು ದೇವರಿಗೂ ಕೂಡ ದೇವರ ಜನ್ಮದಿನವನ್ನು ಕೂಡ ಆಚರಣೆ ಮಾಡ್ತೇವೆ. ಶ್ರೀಕೃಷ್ಣ ಹುಟ್ಟಿದ ಜನ್ಮನ ಕೃಷ್ಣ ಜನ್ಮಾಷ್ಟಮಿ ಅಂತ ಮಾಡ್ತೀವಿ. ಅವರ ಗುರುಗಳು ಸಾಂದೀಪ ಮುನಿಗಳು. ಹೀಗೆ ದೇವರು ಕೂಡ ಗುರುಗಳಿಂದಲೇ ಪಾಠವನ್ನು ಕಲಿತಿದ್ದು. ಶ್ರೀರಾಮನವಮಿ ಅಂತ ಮಾಡ್ತೀವಿ. ಶ್ರೀರಾಮನ ಗುರುಗಳು ವಿಶ್ವಾಮಿತ್ರರು. ಹಾಗೆ ನಮ್ಮಲ್ಲಿ ನರಸಿಂಹದೇವರ ಅವತಾರವಾಯಿತು, ನರಸಿಂಹ ಜಯಂತಿ ಅಂತ ಮಾಡ್ತೀವಿ. ಹನುಮಂತ ಹುಟ್ಟಿದ್ದನ್ನು ಹನುಮತ್ ಜಯಂತಿ ಅಂತ ಮಾಡ್ತೀವಿ. ಪ್ರತಿಯೊಂದು ದೇವತೆಗಳನ್ನು ನಾವು ಆರಾಧಿಸ್ತೀವಿ. ಮಾತೃದೇವೋಭವ ಅಂತ ಕರಿತೀವಿ. ಮೊದಲಾಗಿ ಪ್ರತಿಯೊಬ್ಬರು ತಾವು ನೀಡಿದ ತಾಯಿಗೆ ವಂದಿಸ್ತೀವಿ. ಪಿತೃದೇವೋಭವ ಅಂತೀವಿ, ತಂದೆಗೆ ನಮಸ್ಕಾರಗಳು. ತಂದೆಗೆ ಆಚಾರ್ಯ ದೇವೋಭವ ಅಂತೀವಿ. ಮಾತೃದೇವರು, ಪಿತೃದೇವರು, ಆಚಾರ್ಯರು ಇವರು ನಮ್ಮ ಜೀವನದಲ್ಲಿ ನಮ್ಮ ಎಲ್ಲ ಹಂತಗಳಲ್ಲಿ ಮುಂದೆ ಕೊಂಡೊಯ್ತಕ್ಕಂಥವ್ರು. ನಾವು ಎಷ್ಟೇ ವಯಸ್ಸಾಗಿದ್ರೂ ಕೂಡ ತಾಯಿ ತಂದೆಗೆ ನಾವು ಅವರ ಮಕ್ಕಳಂತೆ. ಹಾಗೆ ಇಲ್ಲಿ ಪ್ರಪಂಚದಲ್ಲಿ ನಾವು ದಿನಾಚರಣೆ ಮಾಡುವಾಗ ಮುಖ್ಯವಾಗಿ ಭಾರತದ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಗಳಾಗಿದ್ದರು. ಭಾರತದ 2ನೇ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 40 ವರ್ಷಗಳ ಕಾಲ ಶಿಕ್ಷಕರಾಗಿ ಮಾನ್ಯ ಎಸ್ ರಾಧಾಕೃಷ್ಣರು ಶಿಕ್ಷಣ ವೃತ್ತಿಯನ್ನು ಸೇವೆ ಸಲ್ಲಿಸಿದ್ದಾರೆ. ಕೆಲವು ಅಭಿಮಾನಿಗಳು ಆ ಜನ್ಮದಿನವನ್ನು ಸೆಪ್ಟೆಂಬರ್ 5 ಅವರು ಜನಿಸಿದ್ದು, ನಾವು ನಿಮ್ಮ ಜನ್ಮದಿನದ ಸಂತೋಷದ ಹಬ್ಬವನ್ನು ಮಾಡ್ತೀವಿ ಎಂದಾಗ ಅವರು ಒಂದು ಸೂಚನೆ ಕೊಡ್ತಾರೆ, ನನ್ನ ಜನ್ಮದಿನದ ಬದಲಾಗಿ ಶಿಕ್ಷಕರ ಜನ್ಮದಿನವನ್ನು ಆಚರಿಸಿ ಅಂತ. ಅಂದಿನಿಂದ ಈ ಶಿಕ್ಷಕ ಆಚರಣೆಗೆ ಬಂದಿದೆ. ಅನೇಕ ದಿನಾಚರಣೆಗಳು ನಮ್ಮಲ್ಲಿದೆ. ಸಾಮಾನ್ಯವಾಗಿ ವಿಶ್ವ ಸಂಗೀತ ದಿನ ಅಂತ ಮಾಡ್ತೀವಿ. ಯಾವತ್ತಪ್ಪ ಅಂದರೆ ಅಕ್ಟೋಬರ್ 1ನೇ ತಾರೀಕು ವರ್ಲ್ಡ್ ಮ್ಯೂಸಿಕಲ್ ಡೇ ಅಂತ, ಅಕ್ಟೋಬರ್ 1. ಇಂಗ್ಲೀಷ್ ದಿನ ಅಂತ ಮಾಡ್ತೀವಿ, ಇಂಗ್ಲೀಷ್ ಡೇ ಅಂತ ಇಡೀ ಪ್ರಪಂಚದ ಎಲ್ಲ ಕಡೆ ಮಾಡ್ತಾರೆ, ಅಕ್ಟೋಬರ್ 13ನೇ ತಾರೀಕು. ಇವೆಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟ ದಿನಾಚರಣೆಗಳು. ಮಕ್ಕಳ ದಿನಾಚರಣೆ ಅಂತ ಮಾಡ್ತೀವಿ. ನಮ್ಮ ಮೊದಲನೇ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಅಂತ ನವಂಬರ್ 14ನೇ ತಾರೀಕು ಮಾಡ್ತೀವಿ. ಹಾಗೆ ವಿಶ್ವ ಮಕ್ಕಳ ದಿನ ಅಂತ ಕೂಡ ಮಾಡ್ತೀವಿ, ವರ್ಲ್ಡ್ ಚಿಲ್ಡ್ರನ್ಸ್ ಡೇ ಅಂತ ನವಂಬರ್ 20ನೇ ತಾರೀಕು ಮಾಡ್ತೀವಿ. ಹಾಗೆ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಮಾಡ್ತೀವಿ. ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸ್ತೀವಿ ಡಿಸೆಂಬರ್ 22. ಯಾಕೆಂದರೆ ಡಾಕ್ಟರ್ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನವ ಅಂದು ರಾಷ್ಟ್ರೀಯ ಗಣಿತ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ವಿಶ್ವ ಸಂಸ್ಕೃತ ದಿನ, ವರ್ಲ್ಡ್ ಸಂಸ್ಕೃತ್ ಡೇ, ಆಗಸ್ಟ್ 9ನೇ ತಾರೀಕು ಮಾಡ್ತೀವಿ. ಕುರುಡರಿಗೆ ಅಂಧರಿಗೆ ಒಂದು ಲಿಪಿ ಕಂಡುಹಿಡಿದರು, ವಿಶ್ವ ಬ್ರೈಲ್ ದಿನ ಜನವರಿ 1ನೇ ತಾರೀಕು ಮಾಡ್ತೀವಿ. ಹಾಗೆ ಅಂತಾರಾಷ್ಟ್ರೀಯ ಶಿಕ್ಷಕ ದಿನ ಅಂತ ಕೂಡ ಮಾಡ್ತೀವಿ. ಯಾವತ್ತಪ್ಪ ಅಂದರೆ 2ನೇ ತಾರೀಕು ಜನವರಿ 24, ಜನವರಿ 24 ಇಂಟರ್ನ್ಯಾಷನಲ್ ಎಜುಕೇಷನ್ ಡೇ. ಸಾಮಾನ್ಯವಾಗಿ ಭಾರತದಲ್ಲಿ ಮೊದಲ ಬಾರಿಗೆ ಒಬ್ಬ ಮಹಿಳಾ ಶಿಕ್ಷಕಿ ದಂಪತಿಗಳು ಈ ಒಂದು ಶಿಕ್ಷಣಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡರು. 1831ರಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ತಮ್ಮ ಗಂಡನಿಂದಲೇ ಶಿಕ್ಷಣವನ್ನು ಪಡೆದುಕೊಂಡು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾರೆ. ಹೀಗೆ
ನಮ್ಮ ಜ್ಯೋತಿರಾವ್ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಶಿಕ್ಷಣಕ್ಕೆ ಅಪಾರವಾದ ಕೊಡುಗೆ ಇದೆ. ಈ ಸಾವಿತ್ರಿಬಾಯಿ ಫುಲೆ ಭಾರತದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಅಂತ ಕರಿತೀವಿ. ಹಾಗೆ ಮಾತೃಭಾಷಾ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ಪ್ರಪಂಚಾದ್ಯಂತ ಯಾವುದಾದ್ರು ಮಾತೃಭಾಷೆಗಳಿದೆ, ಸುಮಾರು 7,000 ಭಾಷೆಗಳು ನಮ್ಮಲ್ಲಿ ಇದೆ. ಅದನ್ನು ಮಾತೃಭಾಷಾ ದಿನ ಅಂತ ಆಯಾ ರಾಷ್ಟ್ರಗಳು ಮಾಡ್ತಾರೆ. ಯಾವತ್ತಪ್ಪ ಅಂದರೆ ಫೆಬ್ರವರಿ 2ನೇ ತಾರೀಕು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಅಂತ ಮಾಡ್ತೀವಿ. ಹೀಗೆ ಪ್ರತಿಯೊಂದು ಕೂಡ ಒಂದು ಶಿಕ್ಷಕಕ್ಕೆ ಸಂಬಂಧಪಟ್ಟ ದಿನಾಚರಣೆ ಆಗ್ತದೆ. ಈ ರಾಷ್ಟ್ರೀಯ ಶಿಕ್ಷಕರ ದಿನ ಭಾರತದಲ್ಲಿ ಸೆಪ್ಟೆಂಬರ್ 5ನೇ ತಾರೀಕು ಮಾಡ್ತೀವಿ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜನ್ಮದಿನ. ಹಿಂದಿ ದಿನ ಅಂತ ಮಾಡ್ತಾರೆ, ಹಿಂದಿ ಡೇ, ಹಿಂದಿ ಸಪ್ತಾಹ ಅಂತ, ಸೆಪ್ಟೆಂಬರ್ 14. ಹಾಗೆ ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಮಾಡ್ತೀವಿ, ನ್ಯಾಷನಲ್ ಎಜುಕೇಷನ್ ಡೇ, ನವಂಬರ್ 11ನೇ ತಾರೀಕು. ಭಾರತದ ಪ್ರಥಮ ಶಿಕ್ಷಣ ಸಚಿವರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಶಿಕ್ಷಣಕ್ಕೆ ನೀಡಿದ ಕೊಡುಗೆಯನ್ನು ಗಮನಿಸಿ ನಾವು ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಣ ದಿನವನ್ನು ನವಂಬರ್ 11ನೇ ತಾರೀಕು ಮಾಡ್ತೀವಿ. ಹಾಗೆ ವಿಶ್ವ ಶಿಕ್ಷಕರ ದಿನ ಅಂತ ಕೂಡ ಮಾಡ್ತಾರೆ, ವರ್ಲ್ಡ್ ಟೀಚರ್ಸ್ ಡೇ ಅಂತ, ಅಕ್ಟೋಬರ್ 5ನೇ ತಾರೀಕು. ರಾಷ್ಟ್ರೀಯ ವಿಜ್ಞಾನ ದಿನ ಭಾರತದಲ್ಲಿ ಸೈನ್ಸ್ ಡೇ, ನ್ಯಾಷನಲ್ ಸೈನ್ಸ್ ಡೇ ಅಂತ ಮಾಡ್ತಾರೆ, ಫೆಬ್ರವರಿ 28. ಡಾಕ್ಟರ್ ಸರ್ ಸಿ ವಿ ರಾಮನ್ ಅವರ ನೆನಪಿನಲ್ಲಿ ಈ ರಾಷ್ಟ್ರೀಯ ಒಂದು ವಿಜ್ಞಾನ ದಿನವನ್ನು ಮಾಡ್ತಾಯಿದ್ದೀವಿ. ಹಾಗೆ ಅಂತಾರಾಷ್ಟ್ರೀಯ ಶಿಕ್ಷಕ ದಿನ ಅಂತ ಕೂಡ ಮಾಡ್ತಾರೆ. ಯಾವತ್ತಪ್ಪ ಅಂದರೆ ಜನವರಿ 24ನೇ ತಾರೀಕು. ಇದರ ಪರಿಣಾಮವಾಗಿ ಭಾರತದಲ್ಲಿ ಇಂದು ಸಾಕ್ಷರತೆ ಪ್ರಮಾಣ 74.4 ಇದೆ. ಶಿಕ್ಷಣದ ಕೊಡುಗೆಗಳಿಂದ, ಶಿಕ್ಷಕರ ಒಂದು ಸೇವೆಯಿಂದ ಭಾರತ ದೇಶದಲ್ಲಿ ಒಂದು ಸಾಕ್ಷರತೆ ಪ್ರಮಾಣ 74.4 ಇದೆ. ಮಹಿಳೆಯರು 65.46, ಮಹಿಳೆಯರ ಸಾಕ್ಷರತೆ ಪ್ರಮಾಣ 65.4, ಪುರುಷರು 82.10. ಇದು ನಮ್ಮ ಸಾಕ್ಷರತೆ. ಭಾರತದಲ್ಲಿ ಅನೇಕ ಭಾಷೆಗಳಿದೆ, ಆದರೆ ಸಂವಿಧಾನ ಮಾನ್ಯತೆ ಕೊಟ್ಟ ಭಾಷೆಗಳು 22 ಮಾತ್ರ. ಭಾರತದ ಅಧಿಕೃತ ಭಾಷೆ ಇಂಗ್ಲೀಷ್ ಮತ್ತು ಹಿಂದಿ ಇವೆರಡನ್ನು ಕೂಡ ನಾವು ವ್ಯವಹಾರ ಮಾಡುವಾಗ ರಾಜ್ಯಗಳ ಸಂಬಂಧ ಇಂಗ್ಲೀಷ್ ಮತ್ತು ವ್ಯವಹಾರವನ್ನು ಮಾಡ್ತಾಯಿದ್ದೀವಿ. ದೇಶದ ಮೊದಲ ಮಹಿಳಾ ಶಿಕ್ಷಕಿ ಡಾಕ್ಟರ್ ಸಾವಿತ್ರಿಬಾಯಿ ಫುಲೆ ಅವರ ದಿನವನ್ನು ಕೂಡ ಮಹಿಳಾ ಶಿಕ್ಷಕಿ ದಿನ ಅಂತ ಕೂಡ ಆಚರಣೆ ಮಾಡ್ತಾಯಿದ್ದೀವಿ. ಹೀಗೆ ಶಿಕ್ಷಣದ ಪ್ರಾಮುಖ್ಯತೆ ನಮ್ಮಲ್ಲಿ ಬಹಳಷ್ಟಿದೆ. ಸಾಮಾನ್ಯ ಗುರು ಎಂದರೆ ಅಥವಾ ಶಿಕ್ಷಕ ಎಂದರೆ ಕೇವಲ ಶಿಕ್ಷಕನೇ ಅಲ್ಲ, ಒಂದು ಚೈತನ್ಯ. ಆ ಚೈತನ್ಯದ ತನ್ನ ಒಂದು ಅಜ್ಞಾನದಿಂದ ಜ್ಞಾನದ ಬೆಳಕಿನಿಗೆ ಮಕ್ಕಳನ್ನು ಕೊಂಡೊಯ್ಯತಕ್ಕಂಥ ಶಕ್ತಿಯೇ ನಮ್ಮ ಶಿಕ್ಷಕ. ಶಿಕ್ಷಕರಲ್ಲಿ ತ್ರಿಮೂರ್ತಿಗಳನ್ನು ಕಾಣ್ತೀವಿ. ಹಾಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಮಾತ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಹೀಗೆ ಶಿಕ್ಷಕರಲ್ಲಿ ತ್ರಿಮೂರ್ತಿಗಳನ್ನು ಕೂಡ ಕಾಣ್ತಾ ಇದ್ದೀವಿ. ಶಿಕ್ಷಕರನ್ನು ಗೌರವಿಸಲು ಪ್ರತಿ ವಿದ್ಯಾರ್ಥಿಯ ಸಮಾಜದ ಆದ್ಯ ಕರ್ತವ್ಯವಾಗಿದೆ. ಸಮಾಜದ ಒಂದು ಕರ್ತವ್ಯ ತಾವು ಕಲಿಸಿದ ಶಿಕ್ಷಕರನ್ನು, ಶಾಲೆಯನ್ನು ಗೌರವಿಸ್ತಕ್ಕಂಥದ್ದು. ಶಾಲೆಯ ಮುಖ್ಯ ಅಂಗಗಳು ಅಂದರೆ ಮಕ್ಕಳು ಮತ್ತು ಶಿಕ್ಷಕರು. ಇತರೆ ಸೌಲಭ್ಯಗಳಿದ್ದರೂ ಕೂಡ ಮಕ್ಕಳನ್ನು ಆಕರ್ಷಿಸೋದು, ಮಕ್ಕಳಿಗೆ ಶಿಕ್ಷಣ ನೀಡ್ತಕ್ಕಂಥದ್ದು ಅದು ಪೂರಕ. ಹೀಗೆ ಶಾಲೆಗೆ ದಾಖಲಾತಿ ಪ್ರತಿನಿತ್ಯ ಮಕ್ಕಳು ಹಾಜರಾಗ್ತಾರೆ, ಉತ್ತಮ ಕಲಿಯುತ್ತಾರೆ. ಶಿಕ್ಷಕರ ಪಾತ್ರ ಅತಿ ಮುಖ್ಯವಾಗುತ್ತೆ. ಶಿಕ್ಷಕರು ಮಕ್ಕಳನ್ನು ಕಳೆಯುವ ಸಮಯವನ್ನು ಆ ಕಲಿಕೆಯ ಮೇಲೆ ಪ್ರಭಾವ ಬೀರುತ್ತದೆ. ಮಕ್ಕಳಿಗೆ ಅನುಕರಣೆಯಾಗಿ ಶಿಕ್ಷಕರು ನಡೆದುಕೊತಾರೆ, ಮಕ್ಕಳ ಅನುಕರಣೆಯಿಂದ ಹೆಚ್ಚಾಗಿ ಕಲಿಯುತ್ತಾರೆ. ಶಿಕ್ಷಣದ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಶಾಲೆ ಮತ್ತು
ಆ ತರಗತಿಯ ಶಿಕ್ಷಕರ ಪಾತ್ರ ಹೆಚ್ಚಿತು. ಶಿಕ್ಷಕ ದಿನಾಚರಣೆ ಸಂಬಂಧದಲ್ಲಿ ನಾವುಗಳು ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಢಿಸುವ ಜವಾಬ್ದಾರಿ ಅದು ಶಿಕ್ಷಕರ ಮೇಲಿದೆ, ಶಾಲೆಯ ಮೇಲಿದೆ. ಶಿಕ್ಷಕರಿಗೆಲ್ಲರಿಗೂ ಶುಭಾಶಯ ಹೇಳಬೇಕು. ಯಾಕೆಂದರೆ ಅವರು ಜೀವನದಲ್ಲಿ ಉತ್ತಮ ಜೀವನ ನಡೆಸುವ ಒಂದು ಶಿಕ್ಷಣವನ್ನು ಕಲಿಸ್ಕೊಟ್ಟಿದೆ. ಭಾರತವನ್ನು ನಿರ್ಮಿಸುವುದರಲ್ಲಿ ಸಮಾಜವನ್ನು ಒಳಿತಿಗೆ ತೆಗೆದುಕೊಂಡು ಹೋಗೋದಕ್ಕೆ ಶಿಕ್ಷಕರ ಪಾತ್ರ ಅತಿ ಮಹತ್ವವಾಗಿದೆ. ಪ್ರಜ್ವಲಿಸಿದ ದೀಪ ಇನ್ನೊಂದು ದೀಪವನ್ನು ಬೆಳೆಯುತ್ತದೆ, ಒಂದು ದೀಪ ಮತ್ತೊಂದು ದೀಪ ಬೆಳೆಯುತ್ತದೆ. ಹಾಗೆ ಶಿಕ್ಷಕರು ಕೂಡ ಒಂದು ದೀಪದಂತೆ ಸುಜ್ಞಾನದಿಂದ ಮಕ್ಕಳಲ್ಲಿ ಜ್ಞಾನದ ಒಂದು ಬೆಳಕನ್ನು ಹಚ್ಚುತ್ತಾರೆ. ಇದಕ್ಕೂ ಮಿಗಿಲಾಗಿ ಶಿಕ್ಷಕರು ಮಕ್ಕಳನ್ನು ಮಮತೆಯಿಂದ ಪ್ರೀತಿಯಿಂದ ಕಂಡು ಉಳಿದಿದ್ದಿಲ್ಲ ಅಂತಾನೆ ಇರ್ತೀವಿ. ಮಕ್ಕಳ ನಡವಳಿಕೆ ತುಂಬ ಸಂಕೀರ್ಣವಾಗುತ್ತೆ. ಮಗು ಹೇಗಿದೆಯೋ ಹಾಗೆ ಸ್ವೀಕರಿಸಿ ಶಿಕ್ಷಕರ ನೀಡುತ್ತಾ ಹೋಗ್ತಾರೆ. ದೇವಾಲಯವೇ ದೇವರ ಮುಂದೆ ಎಲ್ಲವನ್ನೂ ಮರೆತು ನಿಲ್ಲುತ್ತಿ, ಹಾಗೆ ತಮ್ಮ ಎಲ್ಲ ಜಂಜಗಳು ಮರೆತು ಶಾಲೆಯಲ್ಲಿ ಮಕ್ಕಳ ಮುಂದೆ ನಾವು ನಿಲ್ಲಬೇಕು. ಶಿಕ್ಷಕರು ಪಾಠ ಆರಂಭಿಸುವ ಮುನ್ನ ಕನಿಷ್ಠ 5 ನಿಮಿಷವಾದರೂ ಮಕ್ಕಳ ಜೊತೆ ಪ್ರೀತಿಯಿಂದ ಮಾತಾಡಿ ಇದರಿಂದ ಒಳ್ಳೆಯ ಬಾಂಧವ್ಯ ಬರ್ತೀವಿ. ಅಂತಹ ಶಿಕ್ಷಕರನ್ನು ಹಿಂಬಾಲಿಸಿದರೆ, ಶಿಕ್ಷಕರ ಮಕ್ಕಳನ್ನು ಪ್ರೀತಿಸಿದರೆ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ, ಗೌರವಿಸುತ್ತಾರೆ. ತಮ್ಮ ಎಲ್ಲ ಸೂಚನೆಗಳನ್ನು ಮಕ್ಕಳು ಪಾಲಿಸುತ್ತಾರೆ. ಹೊಸ ತಲೆಮಾರನ್ನು ಸೃಷ್ಟಿಸುವ ಇಂದಿನ ಶಿಕ್ಷಕರ ಪಾತ್ರ ತುಂಬ ಮಹತ್ವವಾಗಿದೆ ಅಂತ ಹೇಳಬೇಕಾಗತ್ತೆ. ಹೀಗೆ ಶಿಕ್ಷಣದಲ್ಲಿ ತುಂಬ ಮಹತ್ವವಾದ ಬದಲಾವಣೆ ಆಗ್ತದೆ. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ ಅಂತ ಇದೆ. ಹೀಗೆ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿ, ಅಂತಾರಾಷ್ಟ್ರೀಯ ಮನ್ನಣೆ ಪಡೆದ ತತ್ವಶಾಸ್ತ್ರದಲ್ಲಿ ಖ್ಯಾತಿಯನ್ನು ಪಡೆದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜನ್ಮದಿನ ವಿದ್ಯಾರ್ಥಿಗಳಿಗೆ ಬದುಕನ್ನು ರೂಪಿಸುವ ಒಂದು ಆಶಯವಾಗಿದೆ. ಸುಮಾರು ಸುಂದರ ಸಮಾಜ ನಿರ್ಮಿಸುವಲ್ಲಿ ನಮ್ಮ ಶಿಕ್ಷಕರ ಸಾಧನೆ ಹೆಚ್ಚಾಗಿದೆ. ತಾಯಿ ತಂದೆ ಎಷ್ಟು ಮುಖ್ಯವೋ ಶಿಕ್ಷಕರ ಪಾತ್ರವೂ ಅಷ್ಟೇ ಮುಖ್ಯ ಇದೆ. ಭವ್ಯ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರು ರೂವಾರಿಗಳಾಗ್ತಾರೆ. ನಾಡಿನ ಭವಿಷ್ಯವನ್ನು ಕಟ್ಟುವುದರಲ್ಲಿ ಶಿಕ್ಷಕರ ವಿದ್ಯಾರ್ಥಿಗಳ ಪಾತ್ರ ಹೆಚ್ಚು. ಯಾವ ಶಿಕ್ಷಕರು ಹೆಚ್ಚು ಪ್ರಶಸ್ತಿಗೆ, ಹೆಚ್ಚು ಒಂದು ಗೌರವಕ್ಕೆ ಹಂಬಲಿಸದೆ ಎಲೆಮರೆ ಕಾಯಿಯಂತೆ ಶಾಲೆಯ ಮತ್ತು ಮಕ್ಕಳ ಅಭಿವೃದ್ಧಿಗೆ ಶಿಕ್ಷಕರು ತಮ್ಮನ್ನು ತೊಡಗಿಸಿರ್ತಾರೆ. ಇಂತಹ ಶಿಕ್ಷಕರು ಕೂಡ ಇವತ್ತು ನಮ್ಮಲ್ಲಿದ್ದಾರೆ. ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ನಾಡಿನ ಎಲ್ಲ ಶಿಕ್ಷಕರಿಗೆ. ನಮ್ಮ ದೇಶದಲ್ಲಿ ಶಿಕ್ಷಣದ ಮಹತ್ವ ತುಂಬ ಇದೆ. ಹೀಗೆ ಶಿಕ್ಷಣದ ಒಂದು ಮೂಲಭೂತ ಸೌಕರ್ಯಗಳು ನಮಗೆ ಬೇಕಾಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಯಾವ ರೀತಿ ನಾವು ಕರಿತೀವಿ ಅದೇ ರೀತಿ ಕೂಡ ಆಗುತ್ತದೆ. ನಮ್ಮಲ್ಲಿ ಶಿಕ್ಷಣದಲ್ಲಿ ಅನೇಕ ಜನ ಹೆಚ್ಚು ಸಾಧನೆ ಮಾಡಿದವರಿದ್ದಾರೆ. ಯಾರು ಅಂದರೆ ನಮ್ಮ ಡಾಕ್ಟರ್ PV ನರಸಿಂಹರಾವ್ ಮಾನ್ಯ ಪ್ರಧಾನಮಂತ್ರಿಗಳಾಗಿದ್ದರು. ಅವರು ಕೂಡ ಶಿಕ್ಷಕರಾಗಿ ಕೆಲಸವನ್ನು ಪ್ರಾರಂಭಿಸಿದವರು. ಹಾಗೆ ನಮ್ಮ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಕೂಡ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಒಂದು ಅನುಭವವನ್ನು ಹಂಚಿಕೊಂಡಿದ್ದಾರೆ. ಹೀಗೆ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಮ್ಮ ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕೂಡ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೀಗೆ ಇಂತಹ ಸಾಲಿನ ಪ್ರಪ್ರಥಮವಾಗಿ ಒಂದು ಶಿಕ್ಷಕರಾಗಿ 40 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ ಡಾಕ್ಟರ್ ರಾಧಾಕೃಷ್ಣನ್. ಅಸಾಧಾರಣ ಬುದ್ಧಿಶಕ್ತಿ, ತಂತ್ರಜ್ಞಾನ, ಪಾಂಡಿತ್ಯ ಭಾರತಕ್ಕೆ ಗೌರವ ತಂದುಕೊಟ್ಟಿದ್ದಾರೆ. ಭಾರತೀಯ ಸಭ್ಯತೆ ಸಂಸ್ಕೃತಿಗಳ ಮೂಲಕ ವಿದೇಶಗಳಲ್ಲಿ ಕೂಡ ಅವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಉತ್ತಮ ಬರಹಗಾರರಾಗಿದ್ದಾರೆ, ಉತ್ತಮ ವಾಗ್ಮಿಗಳು, ದಕ್ಷ ಆಡಳಿತಗಾರರು, ಚತುರ ರಾಜಕಾರಣಿ. ಯಾರು ಅಂದರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಭಾರತೀಯ ವೇದಾಂತ, ಬ್ರಹ್ಮಸೂತ್ರ, ಉಪನಿಷತ್ತು, ಶಂಕರ ಮಧ್ವ ರಾಮಾನುಜರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದರಿಂದ ಅವರು ಪಾಂಡಿತ್ಯವನ್ನು ಪಡ್ಕೊಂಡಿದ್ದಾರೆ. ಮಹಾಮೇಧಾವಿಗಳಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಇವರ ಸಂಕ್ಷಿಪ್ತ ಪರಿಚಯ:
ಪೂರ್ಣ ಹೆಸರು ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ. ಎಸ್ ರಾಧಾಕೃಷ್ಣನ್ ಅವರ ಹೆಸರಾದರೆ ಸರ್ವಪಲ್ಲಿ ಹೀಗೆ. ಅವರ ಊರು ತಮಿಳುನಾಡಿನ ಚಿತ್ತೂರು ಜಿಲ್ಲೆಯ ತಿರುತ್ತಣಿ. ಅವರ ಜನ್ಮವಾಗಿದ್ದು ತಮಿಳುನಾಡಿನಲ್ಲಿ ಚಿತ್ತೂರು ಜಿಲ್ಲೆ ತಿರುತ್ತಣಿ ಅಂತ. ಜನ್ಮ ದಿನಾಂಕ 5ನೇ ತಾರೀಕು 9ನೇ ತಿಂಗಳು 1888. ತಂದೆಯ ಹೆಸರು ವೀರಸ್ವಾಮಿ ಅಂತ. ಇವರಿಗೆ 6 ಜನ ಮಕ್ಕಳು. ರಾಧಾಕೃಷ್ಣ 2ನೇಯವರಾಗಿದ್ದಾರೆ. ಹಾಗೆ ತಾಯಿ ಹೆಸರು ಸೀತಮ್ಮ ಅಂತ. ರಾಧಾಕೃಷ್ಣನ್ ತಾಯಿ ಹೆಸರು ಸೀತಮ್ಮ, ತಂದೆಯ ಹೆಸರು ವೀರಸ್ವಾಮಿ. ಇವರಿಗೆ 6 ಮಕ್ಕಳು, ಅವರಲ್ಲಿ 2ನೇಯವರಾಗಿದ್ದಾರೆ. ಮಾತೃಭಾಷೆ ತೆಲುಗು ಇವರದು. ವಿದ್ಯಾಭ್ಯಾಸ 4ನೇ ವರ್ಷದಿಂದ ಪ್ರಾರಂಭವಾಗುತ್ತೆ. ವಿದ್ಯಾಭ್ಯಾಸ ತಿರುತ್ತಣಿಯಲ್ಲಿ ನಡೆಯುತ್ತೆ. ಪ್ರೌಢಶಾಲೆ ಶಿಕ್ಷಣ ತಿರುಪತಿಯ ಹರ್ಮನ್ಸ್ಬರ್ಗ್ ಕ್ರೈಸ್ತ ಶಾಲೆಯಲ್ಲಾಗುತ್ತೆ. ಪದವಿಯನ್ನು ಪಡೆದಿದ್ದು ವೆಲ್ಲೂರಿನ ಧರ್ಮ ಪ್ರಚಾರದ ಕಾಲೇಜ್, ವೆಲ್ಲೂರಿನ ಒಕಡೆ ಕಾಲೇಜಿನಲ್ಲಿ. 1903ರಲ್ಲಿ BA ಪದವಿಯನ್ನು ಮಡ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಪಡೆಯುತ್ತಾರೆ. ಸ್ನಾತಕೋತ್ತರ ಪದವಿಯನ್ನು 1909ರಲ್ಲಿ MA ಪದವಿಯನ್ನು ಪಡೆಯುತ್ತಾರೆ. ಇವರ ವಿವಾಹವಾಗ್ತಕ್ಕಂಥದ್ದು 1903ನೇ ತಾರೀಕು. ಇವರ ಧರ್ಮಪತ್ನಿ ಹೆಸರು ಶಿವಕಾಂತಮ್ಮ. ಸೇವೆ 1904ರಲ್ಲಿ ಮದ್ರಾಸ್ ಪ್ರೆಸಿಡೆಂಟಿ ಕಾಲೇಜಿನ ಅಧ್ಯಾಪಕರಾಗ್ತಾರೆ. ಹಾಗೆ 1906 ಅನಂತಪುರದ ಪ್ರಾಧ್ಯಾಪಕರಾಗ್ತಾರೆ. ಹಾಗೆ 1917ರಲ್ಲಿ ರಾಜಮಹೇಂದ್ರಿಯವರು ಕೆಲಸ ಮಾಡ್ತಾರೆ. 1918 ನಮ್ಮ ಕರ್ನಾಟಕದ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ಪ್ರಾಧ್ಯಾಪಕರ ಕೆಲಸ ಮಾಡ್ತಾರೆ. 1921 ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. 1931ರಲ್ಲಿ ಆಂಧ್ರ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 1935ರಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ತಮ್ಮ ಶಿಕ್ಷಕ ಸೇವೆಯನ್ನು ಸಲ್ಲಿಸ್ತಾರೆ. ಹಾಗೆ ರಾಯಭಾರಿಗಳಾಗಿ 1949 ರಷ್ಯಾ ದೇಶದ ರಾಯಭಾರಿ ಕೆಲಸವನ್ನು ಮಾಡ್ತಾರೆ. ಉಪರಾಷ್ಟ್ರಪತಿಯಾಗಿ 1952ರಿಂದ 1962ರವರೆಗೆ ಸೇವೆಯನ್ನು ಮಾಡ್ತಾರೆ. ಒಟ್ಟು 10 ವರ್ಷಗಳ ಕಾಲ ಉಪರಾಷ್ಟ್ರಪತಿಯಾಗಿ ಸೇವೆ ಮಾಡ್ತಾರೆ. ರಾಷ್ಟ್ರಪತಿಗಳಾಗಿ 1962ರಿಂದ 1967ರವರೆಗೆ ಸೇವೆಯನ್ನು ಸಲ್ಲಿಸ್ತಾರೆ. ಭಾರತ ರತ್ನ ಪ್ರಶಸ್ತಿ 1954ರಲ್ಲಿ ಭಾರತ ಸರ್ಕಾರನ ಕೊಡುತ್ತೆ. ಇವರ ಒಂದು ಮರಣವಾಗಿದ್ದು 16/4/1975ರಲ್ಲಿ. ಅಂದರೆ ಅವ್ರಿಗೆ ವಯಸ್ಸು 85 ವರ್ಷಗಳ ಕಾಲ ಅವರು ಜೀವಿಸಿರ್ತಾರೆ. 1931ರಲ್ಲಿ ಬ್ರಿಟನ್ ರಾಣಿಯಿಂದ ಸರ್ ಪದವಿಯನ್ನು ಇವರು ಪಡ್ಕೊತಾರೆ. ತುಂಬ ಬ್ರಿಟಿಷ್ ಸರ್ಕಾರ ಉನ್ನತ ಸೇವೆಗೆ ಸರ್ ಪದವಿಯನ್ನು ನೀಡುತ್ತೆ. 1930ರಲ್ಲಿ ಪಡ್ಕೊತಾರೆ. 6ನೇ ಪೋಪ್ ಪಾಲ್ ವ್ಯಾಟಿಕನ್ ಅವರಿಂದ ಲೈಟ್ ಆಫ್ ದಿ ಆರ್ಬಿ ಏಂಜಲ್ಸ್ ಅಂತ ಪ್ರಶಸ್ತಿಯನ್ನು ಪಡ್ತಾರೆ. 1968ರಲ್ಲಿ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪಡೀತಾರೆ. ಭಾರತೀಯ ವಿದ್ಯಾಭವನ ಇವರಿಗೆ ಬ್ರಹ್ಮ ವಿದ್ಯಾ ಭಾಸ್ಕರ ಅಂತ ಕೊಡ್ತಾರೆ. ಹಾಗೆ 1975ರಲ್ಲಿ ಟೆಂಪಲ್ಟನ್ ಪ್ರಶಸ್ತಿಯನ್ನು ಪಡೀತಾರೆ. ಹೀಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡ್ಕೊತಾರೆ. ಇಷ್ಟೇ ಆದರೂ ಇವರು ಹಿಂದೂ ಪರಂಪರೆ ಸಾತ್ವಿಕ ದಂಪುಗಳು. ಇವರ ತಾಯಿ ತಂದೆ ತುಂಬ ಒಂದು ಆಚಾರವಂತರು. 1909ರಲ್ಲಿ ತಾವು ಪ್ರೆಸಿಡೆನ್ಸಿ ಕಾಲೇಜಿನ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ಅದೇ ಕಾಲದಲ್ಲಿ ಪ್ರೊಫೆಸರಾಗಿ ಕೂಡ ಕಾಲೇಜಿನಲ್ಲಿ ಸೇವಿಸ್ತಾರೆ. 1952ರ ತನಕ ವಿವಿಧ ಶಿಕ್ಷಕ ಹುದ್ದೆಗಳನ್ನು ಇವರು ಅಲಂಕರಿಸ್ತಾರೆ. ರಾಧಾಕೃಷ್ಣನ್ ಅವರದ್ದು ಭವ್ಯ ವ್ಯಕ್ತಿತ್ವ, ಅಗಲವಾದ ಹಣೆ, ಮಿಂಚುಗಣ್ಣು, ಗಾಂಭೀರ್ಯವಾದ ಸಿದ್ಧತೆ, ಆದರ್ಶ, ಮಾನವೀಯತೆ, ಗಾಂಭೀರ ಇದು ರಾಧಾಕೃಷ್ಣರ ಬೋಧನೆಯಲ್ಲಿ ಕಂಡುಬರುತ್ತೆ. ಹಾಗೆ ಇವರು ಸಾಮಾನ್ಯವಾಗಿ ಎಂದೂ ತಮ್ಮ ಒಂದು ಜೀವನವನ್ನು ಹೆಚ್ಚು ಸೇವೆಯನ್ನು ಸಲ್ಲಿಸ್ತಾರೆ. ಕರ್ನಾಟಕ ಜೊತೆ ಸಂಬಂಧ ಶ್ರೀ ಯಮುನಾಚಾರ್ಯರು ಮತ್ತು ಹಿರಿಯ ಸಾಹಿತಿ ವಿ ಸೀತಾರಾಮಯ್ಯ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಎಸ್ ನಿಜಲಿಂಗಪ್ಪನವರು ಇವರ
ಒಂದು ಸನಿಹದಲ್ಲಿ ಇವರ ಒಂದು ಸಹವಾಸದಲ್ಲಿ ಬಂದಿರ್ತಾರೆ. ಹೀಗೆ ರಾಜ್ಯದ ದೇಶದ ಉನ್ನತ ಸ್ಥಾನವನ್ನು ಅಲಂಕರಿಸಿದ ನಮ್ಮ ಡಾಕ್ಟರ್ ರಾಧಾಕೃಷ್ಣನ್ ಅವರ ಸವಿನೆನಪಲ್ಲಿ ಇಡೀ ಭಾರತವು ವಿಶ್ವ ಪ್ರಸಿದ್ಧ ರಾಷ್ಟ್ರ ಶಿಕ್ಷಕ ದಿನವನ್ನು ಆಚರಣೆ ಮಾಡ್ತೀವಿ. ಸಾಮಾನ್ಯ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಅನೇಕ ಹುದ್ದೆಗಳನ್ನು ನೇಮಕ ಮಾಡ್ತದೆ. ಪ್ರಮುಖವಾಗಿ ನಮ್ಮಲ್ಲಿ ಏನಾಗುತ್ತೆ, ಶಾಲಾ ಶಿಕ್ಷಕರನ್ನು 15,000 ನೇಮಕಾತಿ ಮಾಡ್ಕೊತಾ ಇದೆ ಮತ್ತು ಉಪನ್ಯಾಸಕರನ್ನ 10,000 ಉಪನ್ಯಾಸಕರನ್ನು ನೇಮಕ ಮಾಡ್ಕೊತಾ ಇದೆ. ಒಟ್ಟು 85,000 ಸರ್ಕಾರಿ ನೇಮಕಾತಿಗಳು ಆರಂಭವಾಗ್ತದೆ. ಅದರಲ್ಲಿ 25,000 ನಮ್ಮ ಶಾಲಾ ಶಿಕ್ಷಕರೇ ನೇಮಕವಾಗ್ತಾರೆ. 15,000 ಶಾಲಾ ಶಿಕ್ಷಕರು, 10,000 ಒಂದು ಉಪನ್ಯಾಸಕರು. ಹೀಗೆ ಯಾರು ಆಸೆ ಪಡ್ತಾ ಇದ್ದಾರೆ ಶಿಕ್ಷಕರಾಗಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸೋಕ್ಕೆ ಅವ್ರಿಗೊಂದು ಉತ್ತಮವಾದ ಅವಕಾಶವಿದೆ. ಒಂದು ಹೊಸ ವಿಷಯ, ನಮ್ಮ NCERTಯು ಮಕ್ಕಳಿಗೆ ಡಿಜಿಟಲ್ ಶಿಕ್ಷಣ ಅಂತ ಒಂದು ಮೂಲಭೂತ ಹಕ್ಕುಗಳು ಅದನ್ನು ಮಾಡ್ತದೆ. ಒಂದು ಹೊಸ ಚಾನಲ್ ಮಾಡಿದ್ದಾರೆ. ಅಂದರೆ ಹೇಗೆ ಅಂದರೆ ಈ ಚಾನಲ್ ಮುಖಾಂತರ ಮಕ್ಕಳಿಗೆ 12 ಭಾಷೆಗಳಲ್ಲಿ ಅವರ ಒಂದು ಶಿಕ್ಷಣವನ್ನು ಬಾಲವಾಟಿಕ ಅಂತ ಕರೆದಿದ್ದಾರೆ. ಈ ಬಾಲವಾಟಿಕದಲ್ಲಿ 3 ರಿಂದ 6 ವರ್ಷಗಳ ಕಾಲ ಇರತಕ್ಕಂಥ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಈ ಒಂದು ಬಾಲವಾಟಿಕ ಚಾನಲ್ ಅಂತ ಪ್ರಾರಂಭ ಆಗ್ತಾ ಇದೆ. ಆ ಚಾನಲ್ ಮುಖಾಂತರ ಒಂದು ಮಕ್ಕಳ ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ KPSC ಪರೀಕ್ಷೆ ಮುಂದೆ ಆಗ್ತಕ್ಕಂಥದ್ದಿಗೆ ಫೇಸ್ ರೆಕಾಗ್ನಿಷನ್ ಅಂತ ಮಾಡ್ತಾರೆ. ಮುಖ ಚಹರೆಯನ್ನು ಗಮನಿಸಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ಹೀಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಸಂವಿಧಾನ ಪೀಠಿಕೆ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಕಡ್ಡಾಯವಾಗಿದೆ. ಹಾಗೆ ನಮ್ಮ ಸಂವಿಧಾನ ಪೀಠಿಕೆಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಕಾಲೇಜುಗಳಲ್ಲಿ ಪ್ರಾರ್ಥನಾ ವೇಳೆಯಲ್ಲಿ ಸಂವಿಧಾನ ಪೀಠಿಕೆ ಓದಬೇಕು ಅಂತ ಕಡ್ಡಾಯವಾಗಿ ಒಂದು ಸುತ್ತೋಲೆ ಬಂದಿದೆ. ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ನಂತರ ಈ ಬೆಂಗಳೂರು ವಿಶ್ವವಿದ್ಯಾಲಯದ ಕಾಲೇಜುಗಳಲ್ಲೂ ಕೂಡ ಈ ಒಂದು ಸಂವಿಧಾನ ಪೀಠಿಕೆಯನ್ನು ಓದಲೇಬೇಕು ಅಂತ ಸುತ್ತೋಲೆ ಬಂದಿದೆ. ಹಾಗೆ ಉಪನ್ಯಾಸಕರ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಯಾರು ನೇಮಕ ಆಗಬೇಕು ಅರ್ಹತಾ ಪರೀಕ್ಷೆ ಅದರ ಪಠ್ಯಕ್ರಮವನ್ನು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಡುಗಡೆ ಮಾಡಿದೆ. ಇದರಿಂದ ತುಂಬ ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಸಹಾಯಕ ಪ್ರಾಧ್ಯಾಪಕರಾಗಬೇಕು ಅಂತ ಆಸೆ ಇದೆ ಅವರಿಗೆ ಒಂದು ಸೂಚನೆ ಪಠ್ಯಕ್ರಮ ಸಿಲೆಬಸ್ ಬಿಡುಗಡೆ. ಮತ್ತೊಂದು, ನಮ್ಮ ದೇಶದಲ್ಲಿ 1 ಕೋಟಿಗೂ ಹೆಚ್ಚು ಜನ ಶಿಕ್ಷಕರು ಕೆಲಸ ಮಾಡ್ತಾರೆ. ಭಾರತದಲ್ಲಿ 1.25 ಕೋಟಿ ಟೀಚರ್ಸ್ ಇದ್ದಾರೆ. ಆದರೆ 60% ಅವರ ತರಬೇತಿಯನ್ನೇ ಪಡೆದಿಲ್ಲ. 60% ಶಿಕ್ಷಕರು ಭಾರತದಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ತರಬೇತಿ ಪಡೆದಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ. ಯಾರು TET ಪರೀಕ್ಷೆ ಮಾಡಿಲ್ಲ, TET ಪರೀಕ್ಷೆಯನ್ನು ಕಡ್ಡಾಯವಾಗಿ 2 ವರ್ಷಗಳಲ್ಲಿ ಮಾಡಬೇಕಾಗತ್ತೆ. ಮಾಡದೇ ಹೋದರೆ ಅಂಥವರ ಒಂದು ಸೇವೆಯನ್ನು ವಜಾ ಮಾಡಬಹುದು ಅಥವಾ ಅವರೇ ಕೆಲಸ ಬಿಡಬೇಕಾಗತ್ತೆ. 5 ವರ್ಷದ ಒಳಗಡೆ ಇರತಕ್ಕಂಥ ಶಿಕ್ಷಕರಿಗೆ ಇದು ಅನ್ವಯಿಸ ಆಗೋದಿಲ್ಲ. 5 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಬೇಕಾದ ಶಿಕ್ಷಕರಿಗೆ TET ಕಡ್ಡಾಯವನ್ನು ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ ಈ ಒಂದು ಶಿಕ್ಷಕರ ಒಂದು ಗುಣಮಟ್ಟ, ಅವರ ಸೇವೆ ಮತ್ತು ಮಕ್ಕಳಲ್ಲಿ ಒಂದು ಅರ್ಹತೆ ಇರಬೇಕು ಶಿಕ್ಷಕರಿಗೆ. ಆದ್ದರಿಂದ ಭಾರತದ ಎಲ್ಲ ಶಿಕ್ಷಕರು TET ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕಾಗತ್ತೆ. ಪಾಸ್ ಮಾಡದೇ ಹೋದರೆ ಅವರು ನಿವೃತ್ತಿಯನ್ನು ಪಡಿಬೇಕು ಅಥವಾ ಸರ್ಕಾರವೇ ಅವರನ್ನು ವಜಾಗೊಳಿಸುತ್ತೆ. ಇದರಿಂದ ಒಂದು 5 ವರ್ಷದ ನಮ್ಮ ಶಿಕ್ಷಕರಿಗೆ ಇದು ಅನ್ವಯಿಸುತ್ತದೆ. ಇದರಿಂದ ಪ್ರತಿಯೊಬ್ಬ ಶಿಕ್ಷಕರು ಕೂಡ
ನಮ್ಮ ಒಂದು TET ಶಿಕ್ಷಕರ ಅರ್ಹತಾ ಪರೀಕ್ಷೆ ಪಡೆಯಲೇಬೇಕಾಗುತ್ತದೆ. ಹಾಗೆ ಅಕ್ಟೋಬರ್ನಲ್ಲಿ ನಮ್ಮ ರಾಜ್ಯದಲ್ಲಿ KPSC ಶಾಲೆಗಳಿಗೆ ಶಂಕುಸ್ಥಾಪನೆ ಆಗ್ತಾಯಿದೆ. 800 KPS ಶಾಲೆಗಳನ್ನು ಸರ್ಕಾರ ಪ್ರಾರಂಭ ಮಾಡ್ತದೆ. ಅಕ್ಟೋಬರ್ನಲ್ಲಿ ಅದು ಪ್ರಾರಂಭ ಆಗೋ ಸೂಚನೆ ಕಂಡುಬರ್ತದೆ. ಹಾಗೆ ಮತ್ತೊಂದು, ರಾಜ್ಯದಲ್ಲಿ 40% ಶಾಲೆಗಳು ಮಾತ್ರ ಕಂಪ್ಯೂಟರ್ ಬಳಸ್ತಾ ಇದ್ದಾರೆ. ಎಲ್ಲ ವಿಷಯಕ್ಕೂ ಈಗ ಒಂದು ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಬೇಕು. ಆದರೆ ರಾಜ್ಯದ ಶಾಲೆಗಳಲ್ಲಿ, ನಮ್ಮ ಸರ್ಕಾರದ ಶಾಲೆಗಳಲ್ಲಿ ಕೇವಲ 40% ಮಾತ್ರ ಕಂಪ್ಯೂಟರ್ ಬಳಸ್ತಾ ಇದ್ದಾರೆ. ಮತ್ತೊಂದು, ಡಿಪ್ಲೊಮೊ ಕೋರ್ಸ್ಗೆ ವಿದ್ಯಾರ್ಥಿಗಳ ಕೊರತೆಯಾಗಿದೆ. ಮೂಲ ಸೌಲಭ್ಯಗಳ ಕೊರತೆಯಿಂದ ಈ ವರ್ಷ 9349 ಸೀಟುಗಳು ಖಾಲಿಯಾಗಿದೆ. ಅದಕ್ಕೆ ಡಿಪ್ಲೊಮೊ ಕೋರ್ಸಿಗೆ ಸೇರುವವರ ಸಂಖ್ಯೆ ವಿದ್ಯಾರ್ಥಿಗಳು ಕಡಿಮೆ ಇದೆ. 9349 ಸೀಟುಗಳು ಖಾಲಿಯಾಗಿದೆ, ಯಾರು ಸೇರ್ತಾ ಇಲ್ಲ. ಇದು ತುಂಬ ಶೋಚನೀಯವಾಗ್ತಾಯಿದೆ. ಹೀಗೆ ಶಿಕ್ಷಣದಲ್ಲಿ ಹೆಚ್ಚು ಸುಧಾರಣೆಗಳು, ಬದಲಾವಣೆ ಆಗ್ತಾಯಿದೆ. ಹೀಗೆ ನಮ್ಮ ಮತ್ತೊಂದು ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಹೇಗೆ ಅಂತ ರಾಜ್ಯ ಅಥವಾ ರಾಷ್ಟ್ರ ಪ್ರಶಸ್ತಿ ಕೊಡ್ತಾರೆ. ಇತ್ತೀಚೆಗೆ ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂ ಕಾಲೇಜಿನ ಒಬ್ಬ ಪ್ರಾಂಶುಪಾಲರು, ಹೆಸರಾಂತ ಕಾಲೇಜದು ಪ್ರಾಂಶುಪಾಲರು ಭೇಟಿ ಆಗಿತ್ತು. ಆಗ ನಾನು ಅವ್ರಿಗೊಂದು ಹೇಳಿದೆ, ಈಗ ಅರ್ಜಿ ಕರೆದಿದ್ದಾರೆ, ದಯವಿಟ್ಟು ತಾವು ಒಂದು ಶಿಕ್ಷಕ ಪ್ರಶಸ್ತಿಗೆ ಅರ್ಜಿನ ಸಲ್ಲಿಸಿ ಅಂತ. ಆದರೆ ಅವರು ನಿರಾಕರಿಸಿದ್ರು, ನಾವು ಅರ್ಜಿ ಸಲ್ಲಿಸೋ ಪ್ರವೃತ್ತಿ ಮಾಡಲ್ಲ ಅಂತ. ಯಾವುದೇ ಶಿಕ್ಷಕ ಅರ್ಜಿ ಸಲ್ಲಿಸಿ ಕೆಲವು ದಾಖಲಾತಿಗಳನ್ನು ಸರ್ಕಾರಕ್ಕೆ, ಶಿಕ್ಷಣ ಇಲಾಖೆಗೆ ನೀಡಿದರೆ ಮಾತ್ರ ಅಂಥವ್ರನ್ನ ಪುರಸ್ಕಾರಕ್ಕೆ ಆಯ್ಕೆ ಮಾಡ್ತಾರೆ. ಈ ಒಂದು ಪ್ರಶಸ್ತಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ನಾವು 1 ತಿಂಗಳ ಮುಂಚೆ ಪ್ರಶಸ್ತಿಗೆ ಅರ್ಜಿ ಆಹ್ವಾನ ಮಾಡಿದಾಗ ತನ್ನ ಎಲ್ಲ ದಾಖಲೆಗಳನ್ನು ಆನ್ಲೈನ್ ಮೂಲಕವೇ ನಾವು ಕೊಡಬೇಕಾಗ್ತದೆ. ಹೀಗೆ ಒಂದು ಸಲಹೆ ಅಥವಾ ಸೂಚನೆ ಅಂತ ತಾವು ಭಾವಿಸ್ಬೋದು. ಶಾಲಾ ಶಿಕ್ಷಕರು ಒಂದು ವೃತ್ತಿ ನೈಪುಣ್ಯವನ್ನು ಪಡೆದಿರಬೇಕಾಗುತ್ತದೆ. ಹಾಗೆ ಪ್ರಶಸ್ತಿ ಆಯ್ಕೆ ಮಾಡುವಾಗ ನಮ್ಮ ಡಯಟ್ ಲೆಕ್ಚರರ್ಸ್, ಡಯಟ್ ಉಪನ್ಯಾಸಕರು ಅಥವಾ ಉಪನಿರ್ದೇಶಕರ ಕಚೇರಿಯ ವಿಷಯ ಶಿಕ್ಷಕರು ಭೇಟಿ ಕೊಡ್ತಾರೆ. ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ಪೋಷಕರ ಜೊತೆ ಸಂದರ್ಶನವನ್ನು ಮಾಡ್ತಾರೆ. ತಾವು ಏನೇನು ಶೈಕ್ಷಣಿಕ ಕಾರ್ಯಯೋಜನೆಗಳು ಹಾಕ್ಕೊಂಡಿದ್ದಾರೆ, ಪ್ರಶಸ್ತಿಗೆ ತಮ್ಮ ಸಂಶೋಧನೆ ಇರ್ಬೋದು, ಬರವಣಿಗೆ ಇರ್ಬೋದು, ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಶೈಕ್ಷಣಿಕ ಯೋಜನೆಗಳಲ್ಲಿ ಯಾವ ರೀತಿ ಆ ಶಿಕ್ಷಕ ತೊಡಗಿಸಿಕೊಂಡಿದ್ದಾರೆ ಅದರ ದಾಖಲಾತಿಯನ್ನು ಕೊಡಬೇಕಾಗ್ತದೆ. ಮತ್ತು ಸಾಮಾನ್ಯ ಶಾಲೆಗೆ ನೀಡಿದ ಸೇವೆ, ಒಂದು ಶಾಲೆಗೆ ಅವರು ಏನು ಸೇವೆ ಸಲ್ಲಿಸಿದ್ರು, ಸಾಮಾಜಿಕವಾಗಿ ಶಾಲೆಗೆ ಬೇಕಾದ ವಸ್ತುಗಳು, ಪುಸ್ತಕ ಇರ್ಬೋದು, ಲ್ಯಾಬ್ ಇರ್ಬೋದು, ಶಾಲಾ ಕಟ್ಟಡ ಇರ್ಬೋದು, ಹೀಗೆ ಮೂಲಭೂತ ಸೌಕರ್ಯಗಳಿಗೆ ಅವರಿಗೆ ನೀಡಿದ ಕಾಣಿಕೆಯನ್ನು ಕೂಡ ಪರಿಗಣಿಸುತ್ತಾರೆ. ಪ್ರತಿಯೊಬ್ಬ ಶಿಕ್ಷಕರು ತನ್ನ ಶಾಲೆಗೆ ಸೇವೆ ಸಲ್ಲಿಸಿದಾಗ ಮೂಲಭೂತ ಸೌಕರ್ಯಗಳು, ದಾನಿಗಳಿಂದ ನೆರವು ಪಡೆದಿರ್ಬೋದು, ಅಂಥದ್ದು ದಾಖಲಾತಿಯನ್ನು ಪಡೆಯುತ್ತಾರೆ. ಮತ್ತು ಈ ಒಂದು ಪತ್ರಿಕೆಗಳ ಪ್ರಕಟಣೆಗಳು, ತಾವು ಯಾವುದಾದ್ರೂ ಕಾರ್ಯಕ್ರಮ ಮಾಡಿದ್ದರೆ ಜನರ ಸಂಪರ್ಕ, ಆ ಕಾರ್ಯಕ್ರಮದ ವಿವರ, ಆ ಪತ್ರಿಕೆಗಳ ಒಂದು ಕಟ್ಟಿಂಗ್ ಇರ್ಬೋದು, ವಿಡಿಯೋ ಇರ್ಬೋದು, ಫೋಟೋಗ್ರಫಿ ಇರ್ಬೋದು, ಅದನ್ನು ಲಗತ್ತಿಸಬೇಕಾಗಿದೆ. ತಮಗೆ ಇತರೆ ಸಂಘ ಸಂಸ್ಥೆಗಳು ತಮ್ಮ ಸೇವೆಯನ್ನು ಗುರುತಿಸಿ ತಮ್ಮನ್ನು ಪುರಸ್ಕಾರ ಮಾಡಿದ್ದರೆ, ತಮಗೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದರೆ, ಅದನ್ನು ಕೂಡ ನಾವು ಈ ರಾಷ್ಟ್ರ ಪ್ರಶಸ್ತಿ ಅಥವಾ ರಾಜ್ಯ ಪ್ರಶಸ್ತಿ ಆಯ್ಕೆ ಸಮಿತಿಗೆ ಸಲ್ಲಿಸಬೇಕಾಗುತ್ತೆ. ಹಾಗೂ ಈ ರಾಜ್ಯ ಪ್ರಶಸ್ತಿಗೆ ಶಾಲೆಯ ಮುಖ್ಯಸ್ಥರು ಅಥವಾ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಾಲ್ ಇರ್ತಾರೆ, ಅವರು ಶಿಫಾರಸು ಮಾಡಲೇಬೇಕು, ಇಲ್ಲರ ಅದಾಗಲ್ಲ. ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಅನುಮೋದನೆ ಬೇಕಾಗುತ್ತೆ. ಹಾಗೆ DDP ಉಪನಿರ್ದೇಶಕರು ಕೂಡ ತಮ್ಮ ಹೆಸರನ್ನು ಅನುಮೋದಿಸಿ ಇಲಾಖೆಗೆ ಕಳಿಸಬೇಕಾಗುತ್ತೆ. ಹೀಗೆ ತಮ್ಮ ಸೇವೆಯನ್ನು ಪರಿಗಣಿಸಿ ತಮ್ಮ ಕಾರ್ಯಯೋಜನೆಗಳು, ತಮ್ಮ ಪ್ರವೃತ್ತಿಗಳು, ಸಾಮಾಜಿಕ ಸೇವೆಗಳು
ನಮ್ಮ ವಿದ್ಯಾರ್ಥಿ ಪೋಷಕರ ಜೊತೆ ಸಂಬಂಧಗಳು, ತಮ್ಮ ಫಲಿತಾಂಶದ ವಿವರಗಳನ್ನು ನೋಡಿ ತಾವು ಅದನ್ನು ನಾವು ಅಂತರ್ಜಾಲದ ಮೂಲಕ ಈ ಎಲ್ಲ ವಿವರಗಳನ್ನು ನಾವು ದಾಖಲೆ ಮಾಡಬೇಕಾಗತ್ತೆ. ಆದ್ದರಿಂದ ಯಾವುದೇ ಶಿಕ್ಷಕರು ಅರ್ಜಿಯನ್ನು ಹಾಕದೆ ಪ್ರಶಸ್ತಿ ಸಿಗೋದಿಲ್ಲ. ಪ್ರಶಸ್ತಿ ಸಿಗಬೇಕಾದರೆ ತಮ್ಮ ಒಂದು ಅರ್ಜಿಯಲ್ಲಿ ತಮ್ಮ ಸಾಧಿಸಿದ ತಮ್ಮ ಅನುಭವಗಳನ್ನು, ಫಲಿತಾಂಶವನ್ನು, ಏನು ದೇಣಿಗೆ, ಏನು ತಮ್ಮ ಕೊಡುಗೆ ಏನಾಗಿದೆ ಶಿಕ್ಷಕನಕ್ಕೆ, ಶಾಲೆಗೆ, ಮಕ್ಕಳಿಗೆ, ಅದನ್ನು ಪರಿಗಣಿಸಬೇಕಾಗತ್ತೆ. ಮಕ್ಕಳ ತಮ್ಮ ಒಂದು ಚಟುವಟಿಕೆಗಳು, ಆ್ಯಕ್ಟಿವಿಟೀಸ್ ಅಂತ ಏನು ಕರೀತಾರೆ, ಅದನ್ನು ಪರಿಗಣಿಸಿಯೇ ಈ ಒಂದು ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡ್ತಾರೆ. ಮುಂದೆ ಈ ಒಂದು ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗುವ ಬಯಸುವರು ಕೆಲವು ತಮ್ಮ ಈ ದಾಖಲೆಗಳನ್ನು ಇಟ್ಟುಕೊಂಡು ಇಲಾಖೆಗೆ ಅರ್ಜಿ ಸಲ್ಲಿಸಿದರೆ ಇದಕ್ಕೆ ಅರ್ಹರಾಗ್ತಾರೆ. ಪ್ರತಿಯೊಬ್ಬರೂ ಅರ್ಹತೆಯನ್ನು ಪಡೆದಿರ್ತಾರೆ, ಅದರ ದಾಖಲೆಗಳು ಇದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸುವುದಿಲ್ಲ. ಅರ್ಜಿಯನ್ನು ಸಲ್ಲಿಸಬೇಕು. ತಮ್ಮ ಸೇವೆಯನ್ನು ರಾಷ್ಟ್ರ ಮತ್ತು ರಾಜ್ಯ ಪರಿಗಣಿಸುತ್ತದೆ. ಆ ಪರಿಗಣಿಸಿ ತಮಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ರಾಷ್ಟ್ರ ಪ್ರಶಸ್ತಿ 50,000 ರು ನಗದಾಗಿರುತ್ತೆ. ರಾಜ್ಯದಲ್ಲೂ ಕೂಡ ಈ ಒಂದು ಪ್ರಶಸ್ತಿಗಳ ಒಂದು ನಗದು ಪುರಸ್ಕಾರ, ಜಿಲ್ಲಾ ಶಿಕ್ಷಕ ಉತ್ತಮ ಶಿಕ್ಷಕ ಪ್ರಶಸ್ತಿ, ರಾಜ್ಯ ಶಿಕ್ಷಕ ಪ್ರಶಸ್ತಿ, ತಾಲೂಕು ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ನೀಡ್ತಾರೆ. ಹೀಗೆ ಪ್ರತಿಯೊಬ್ಬರು ಕೂಡ ಅರ್ಹತೆ ಇರುತ್ತೆ, ಆದರೆ ಯಾರೂ ಅರ್ಜಿಯನ್ನು ಸಲ್ಲಿಸೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಸೇವೆಯನ್ನು ಸರ್ಕಾರಕ್ಕೆ ತಿಳಿಸಿದರೆ ಆ ಸರ್ಕಾರ ಅದನ್ನು ಪರಿಗಣಿಸಿ ಈ ರಾಷ್ಟ್ರ ಪ್ರಶಸ್ತಿಯನ್ನು ನೀಡ್ತಾರೆ. ಅದರಿಂದ ಈ ಒಂದು ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳುತ್ತಾ, ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ತನ್ನದೇ ಆದ ವ್ಯಕ್ತಿತ್ವ, ಮೌಲ್ಯಗಳಿರುತ್ತೆ. ಆ ಮೌಲ್ಯಗಳಿಂದೇ ಸಮಾಜಕ್ಕೆ ಒಂದು ದಾರಿದೀಪವಾಗ್ತಾರೆ, ಸಮಾಜಕ್ಕೆ ಒಂದು ಭದ್ರ ಬುನಾದಿ ಎಂದು ತಾವು ಕಲಿತ ಶಾಲೆಯನ್ನು ಮಕ್ಕಳು ಮರೆಯಲ್ಲ. ತಮಗೆ ಪಾಠ ಮಾಡಿದ ಒಂದು ಶಿಕ್ಷಕರನ್ನು ಮಕ್ಕಳು ಮರೆದ ಅನೇಕ ಕಡೆ ಈ ಶಾಲೆಗಳನ್ನು ದತ್ತು ತಗೊಳ್ತಾ ಇದ್ದಾರೆ. ಒಂದು ನಮ್ಮಲ್ಲಿರ್ತಕ್ಕಂಥ ಅನೇಕ ಒಂದು ಸಂಘ ಸಂಸ್ಥೆಗಳು ದತ್ತು ತಗೊಳ್ತಾ ಇದ್ದಾರೆ. ಮತ್ತು ಹಳೆಯ ವಿದ್ಯಾರ್ಥಿಗಳ ತಾವು ಓದಿದ ಶಾಲೆಗೆ ಆಗಮಿಸಿ ಆ ಶಾಲೆಗೆ ಅಭಿವೃದ್ಧಿಗೆ ಬೇಕಾದ ಪರಿಕರಗಳನ್ನು ಕೊಡ್ತಾ ಇದ್ದಾರೆ. ಇದು ಒಂದು ಗುರುವಂದನಾ ಕಾರ್ಯಕ್ರಮ ಈ ಹಳೆಯ ವಿದ್ಯಾರ್ಥಿಗಳ ಸಂಘದವರು ಮಾಡ್ತಾಯಿದ್ದಾರೆ. ಆ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕ ಇರ್ಬೋದು ಮತ್ತು ಸಮವಸ್ತ್ರ, ಪಠ್ಯ ಪುಸ್ತಕಗಳು ಇದನ್ನು ಕೊಡ್ತಾ ಇದ್ದಾರೆ. ಇದರಿಂದ ತಾವು ಕಲಿತ ಶಾಲೆಗೆ ತಾವು ಸೇವೆಗೆ ಸೇರಿದ ನಂತರ, ತಾವು ಉದ್ಯೋಗಿ ಆದ ನಂತರ ಕೂಡ ಈ ಒಂದು ಶಾಲೆಯನ್ನು ಮರೀತಾ ಇಲ್ಲ. ಇಂಥ ಒಂದು ಬೆಳವಣಿಗೆ ರಾಜ್ಯದ ಎಲ್ಲ ಕಡೆ ಆಗಬೇಕು. ಯಾವ ವಿದ್ಯಾರ್ಥಿಗಳು ಯಾವ ಶಾಲಾ ಕಾಲೇಜಲ್ಲಿ ಅಭ್ಯಾಸ ಮಾಡಿದರೆ ಅಂತಹ ಶಾಲೆಗಳ ಜವಾಬ್ದಾರಿಯನ್ನು ತಮ್ಮದೇ ಆದ ಕಾಣಿಕೆ ನೀಡುವುದರ ಮೂಲಕ ಶಿಕ್ಷಣಕ್ಕೆ ಒಂದು ಪ್ರಗತಿಗೆ ಭದ್ರ ಬುನಾದಿ ಹಾಕಬೇಕು. ತಾವು ಯಾವ ರೀತಿ ಶಿಕ್ಷಕರನ್ನ ಮರೆಯೋದಿಲ್ಲ, ಶಾಲೆಯನ್ನು ಮರೆದ ಅದು ಮತ್ತಷ್ಟು ಅಭಿವೃದ್ಧಿಯಾಗಬೇಕಾದರೆ ಪ್ರತಿಯೊಬ್ಬರು ಕೂಡ ತಮ್ಮದೇ ಕೊಡುಗೆಯನ್ನು ನೀಡುವುದರ ಮೂಲಕ ರಾಷ್ಟ್ರದ ಶಿಕ್ಷಣದ ಮೇಲ್ಪಂಕ್ತಿಯಾಗಬೇಕು. ಹೀಗೆ ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಸಕಲ ಎಲ್ಲ ಶಿಕ್ಷಕರಿಗೂ ಕೂಡ ಒಂದು ಗೌರವವಾಗಿ ಒಂದು ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಯಾವುದೇ ವೃತ್ತಿಯಲ್ಲಿದ್ದರೂ ಕೂಡ ಅವರಿಗೆ ಪಾಠ ಮಾಡಿದ ಶಿಕ್ಷಕರನ್ನ ಅವರು ಮರೆಯೋದಿಲ್ಲ. ಇಂತಹ ಒಂದು ಪ್ರವೃತ್ತಿ ಭಾರತದಲ್ಲಿದೆ. ಆಚಾರ್ಯ ದೇವೋಭವ, ಮಾತೃದೇವೋಭವ, ಪಿತೃದೇವೋಭವ ಸನ್ನಡತೆ ನಮ್ಮನ್ನು ಕಾಪಾಡ್ತಾ ಇದೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಎಲ್ಲರಿಗೂ ಶಿಕ್ಷಕ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತೀನಿ. ಇಂತಿ KS ವಿಜಯಕುಮಾರ್ ಯಲಹಂಕ. VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಕೂಡ ಶಿಕ್ಷಕ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಶಿಕ್ಷಣ ರತ್ನ ಮಾಸಪತ್ರಿಕೆ ಅಂಗವಾಗಿ ಈ ಪತ್ರಿಕೆಯಿಂದ ನಾವು ಸುಮಾರು 9 ವರ್ಷಗಳಿಂದ ಕೂಡ ಶಿಕ್ಷಕ ದಿನಾಚರಣೆಯನ್ನು ಮಾಡ್ತೇವೆ. ಯಾರು ಸಾಧಕ ಶಿಕ್ಷಕರನ್ನು ಅವರ ಒಂದು
ಸೇವೆಯಿಂದ ಪರಿಗಣಿಸಿ ಈ ಒಂದು ಪ್ರಶಸ್ತಿ ಪುರಸ್ಕಾರವನ್ನು ನೀಡ್ತಾ ಇದ್ವಿ. ಆಸಕ್ತ ಶಿಕ್ಷಕರು ತಮ್ಮ ಒಂದು ಮಾಹಿತಿಯನ್ನು ನೀಡಬೇಕಾಗಿ ಕೋರುತ್ತೀನಿ. ಇಂತಿ ಯಲಹಂಕದ ವಿಜಯಕುಮಾರ್. ಎಲ್ಲರಿಗೂ ವಂದನೆಗಳು, ನಮಸ್ಕಾರಗಳು. ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.